ವಿಶ್ವದ ಶೇಕಡ 20ರಷ್ಟು ಆಮದು ರಫ್ತಾಗುವಂತಹ ಹೊರ್ಮುಜ್ ಜಲಸಂಧಿ ಓಪನ್ಗೆ ಸರ್ಕಸ್ ಮಾಡಲಾಗ್ತಿದೆ. 60ಕ್ಕೂ ಹೆಚ್ಚು ರಾಷ್ಟ್ರಗಳಿಂದ ಇದಕ್ಕೆ ಸಂಬಂಧಪಟ್ಟಂತೆ ಶೃಂಗಸಭೆ ಕೂಡ ನಡೆಯಿತು. ಹೊರ್ಮುಜ್ ಜಲಸಂಧಿ ಓಪನ್ ಆಗಲೇಬೇಕು, ಇಲ್ಲ ಸಮಸ್ಯೆ ಆಗತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ 60ಕ್ಕೂ ಹೆಚ್ಚು ರಾಷ್ಟ್ರಗಳಿಂದ ಶೃಂಗಸಭೆ ಏರ್ಪಟ್ಟಿತ್ತು. ಯುಕೆ ನೇತೃತ್ವದಲ್ಲಿ ನಡೆದ ಶೃಂಗಸಭೆಯಲ್ಲಿ ಚರ್ಚೆಗಳು ನಡೆಯಿತು. ತೈಲ ಹಾಗೆ ಗ್ಯಾಸ್ ಕೊರತೆ ನೀಗಿಸುವುದಕ್ಕೆ ತುರ್ತು ಸಭೆಯನ್ನ ಏರ್ಪಡಿಸಿದ್ರು. ಈಗಾಗಲೇ ಹೊರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡೋದ್ರ ಮೂಲಕ ಬಹಳಷ್ಟು ಏರುಪೇರಾಗಿರೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಶಿವಾಲಿಕ್ ಹಾಗೆ ನಂದಾದೇವಿ ಹಡಗುಗಳನ್ನ ತರಿಸಿಕೊಳ್ಳೋದ್ರ ಮೂಲಕ ಒಂದಷ್ಟು ಇಂಗಿತವನ್ನ ಸರಿಪಡಿಸಿಕೊಂಡಿದ್ರು ಕೂಡ ಬೇರೆ ಬೇರೆ ರಾಷ್ಟ್ರಗಳಿಗೆ ಬಹಳ ದೊಡ್ಡ ಮಟ್ಟಿಗೆ ತಲೆನೋವು ಸಂಭವಿಸಿದೆ. ಸಂಬಂಧಪಟ್ಟಂತೆ ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಬೇರೆ ಬೇರೆ ರಾಷ್ಟ್ರದ ನಾಯಕರುಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಸಭೆಯಲ್ಲಿ ಹಾಜರಾಗಿದ್ರು. ಹೊರ್ಮುಜ್ ಜಲಸಂಧಿ ಓಪನ್ ಮಾಡಲೇಬೇಕು ಅಂತ. ಬಟ್ ಇರಾನ್ ಈ ಹಿಂದೆ ಕೂಡ ಒಪ್ಪಿಕೊಂಡ ಹಾಗೆ ಭಾರತದ ಧ್ವಜಗಳುಳ್ಳ ಹಡಗನ್ನ ಬಿಟ್ಟು ಕಳಿಸಿದ್ರು. ಬಟ್ ಇಸ್ರೇಲ್ ಹಾಗೆ ಅಮೆರಿಕಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಂಧ ಮುಕ್ತಗೊಳಿಸೋದಿಲ್ಲ ಅಂತ ಹೇಳಿದ್ರು. ತೈಲ ಹಾಗೆ ಗ್ಯಾಸ್ ಕೊರತೆ ನೀಗಿಸೋದಕ್ಕೆ ತುರ್ತು ಸಭೆಯನ್ನ ನಡೆಸಿದ್ರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.